ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಗೆಲ್ ಎಕ್ಸರ್ಸೈಸ್ ಬಗ್ಗೆ ತಿಳಿಸಿಕೊಡ್ತೀನಿ. ವಯಸ್ಸಾದವರಿಗೆ ಅಥವಾ ಕೆಲವೊಬ್ಬರಿಗೆ 50 ಕ್ರಾಸ್ ಆದವರಿಗೆ ಎಲ್ಲ ಏನಾಗುತ್ತೆ ಅಂದ್ರೆ ಹೊರಗಡೆ ಹೋದವಾಗ ಭಯ ಇರುತ್ತೆ, ಅಥವಾ ಜೋರಾಗಿ ನಕ್ಕಾಗ, ಕೆಮ್ಮಿದಾಗ, ಸೀನ್ ಬಂದಾವಾಗ ಎಲ್ಲ ಬ್ಲ್ಯಾಡರ್ ಲೀಕೇಜ್ ಪ್ರಾಬ್ಲಮ್ ಆಗತ್ತೆ. ಕೆಲವೊಬ್ಬರಿಗೆ ಆಗತ್ತೇನೋ ಅನಿಸ್ತಿರುತ್ತೆ, ಆ ಥರ ಭಯ ಆಗ್ತಿರುತ್ತೆ. ಸೊ ಅಂಥವ್ರು ಏನು ಮಾಡಬೇಕು, ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸ್ ಅನ್ನ ಮಾಡಿ ಬ್ಲ್ಯಾಡರ್ ಅನ್ನ ಸ್ಟ್ರಾಂಗ್ ಮಾಡ್ಕೊಬೇಕು. ಪೆಲ್ವಿಕ್ ಮಸಲ್ಸ್ ಅನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಕೆಗೆಲ್ ಎಕ್ಸರ್ಸೈಸ್ ಅಂದ್ರೆ ನಾವು ಊಟ ಆದ್ಮೇಲೆ ಯಾವಾಗಾದ್ರೂ ಮಾಡ್ಬೋದು. ಅದಕ್ಕೆ ಹಸಿದ ಹೊಟ್ಟೆಲ್ಲೇ ಮಾಡ್ಬೇಕು ಅಂದ್ರೆ ಎಂಟಿ ಸ್ಟಮಕ್ ಅಲ್ಲಿ ಮಾಡ್ಬೇಕು ಅಂತ ಏನಿಲ್ಲ. ನೀವು ಯಾವಾಗ ಬೇಕಿದ್ರು ನಿಮ್ಗೆ ಕೂತಾವಾಗ, ನಿಂತಾವಾಗ, ಮಲ್ಕೊಂಡಾಗ ಯಾವಾಗ ಬೇಕಿದ್ರು ನೀವು ಮಾಡ್ಬೋದು. ಬಟ್ ಮಾಡೋದು ಹೇಗೆ? ತುಂಬಾ ಜನರಿಗೆ ಗೊತ್ತಾಗಲ್ಲ ಈ ಕೆಗೆಲ್ ಎಕ್ಸರ್ಸೈಸ್ ಮಾಡೋದು ಹೇಗೆ ಅಂತ. ಈ ಕೆಗೆಲ್ ಎಕ್ಸರ್ಸೈಸ್ ಅನ್ನ ನಾವು ಹೇಗೆ ಮಾಡ್ಬೇಕು ಅಂದ್ರೆ, ನಮ್ಗೆ ಈಗ ವಾಶ್ರೂಮ್ ಹೋಗಿರ್ತೀವಿ, ಸಡನ್ ಆಗಿ ಯೂರಿನ್ ಅನ್ನ ಸ್ಟಾಪ್ ಮಾಡ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ಸ್ಕ್ವೀಸ್ ಮಾಡಿ ಕಂಟ್ರೋಲ್ ಮಾಡ್ಕೊಂತೀವಿ. ಆ ತರ ನಾವು ಎಕ್ಸರ್ಸೈಸ್ ಮಾಡ್ಬೇಕು. ನೀವು ಯೂರಿನ್ ಅನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಂತೀರೋ ಆ ತರ ಸ್ಕ್ವೀಸ್ ಮಾಡ್ಬೇಕು. ಸ್ಕ್ವೀಸ್ ಮಾಡೋದು, ರಿಲೀಸ್ ಮಾಡೋದು, ಸ್ಕ್ವೀಸ್ ಮಾಡೋದು, ರಿಲೀಸ್ ಮಾಡೋದು, ಇದನ್ನ ನೀವು ರಿಪೀಟ್ ಮಾಡ್ಬೇಕು. ನಿಮ್ಗೆ ಸ್ವಲ್ಪ ಅಭ್ಯಾಸ ಆದ್ಮೇಲೆ ಅದನ್ನ 1-2 ಸೆಕೆಂಡ್ ಹೋಲ್ಡ್ ಮಾಡೋದನ್ನ ಕಲ್ತ್ಕೊಬೇಕು. ಸ್ಕ್ವೀಸ್ ಮಾಡ್ಕೊಂಡು ಹೋಲ್ಡ್, ಆಮೇಲೆ ರಿಲೀಸ್, ಸ್ಕ್ವೀಸು, ಹೋಲ್ಡ್, ರಿಲೀಸು. ಹೋಲ್ಡ್ ಮಾಡಕ್ಕೆ ಆಗ್ತಿಲ್ಲ ಅಂದ್ರೆ ಓನ್ಲಿ ಸ್ಕ್ವೀಸು, ರಿಲೀಸು. ಇದನ್ನ ನೀವು ದಿನಕ್ಕೆ ಒಂದು 20 ಟೈಮ್ಸ್ ಆದ್ರೂ ನೀವು ಮಾಡಿದ್ರೆ ನಿಮ್ಗೆ ಸ್ಲೋಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆಯೋ, ಅಂದ್ರೆ ಸೀನ್ದಾವಾಗ, ಕೆಮ್ಮಿದಾವಾಗ, ಜೋರಾಗಿ ನಕ್ಕಾಗ ಎಲ್ಲ ಏನ್ ಬ್ಲ್ಯಾಡರ್ ಲೀಕೇಜ್ ಪ್ರಾಬ್ಲಮ್ ಆಗುತ್ತೋ ಅದು ಸಾಲ್ವ್ ಆಗುತ್ತೆ. ಮತ್ತೆ ನಿಮ್ಮ ಪೆಲ್ವಿಕ್ ಮಸಲ್ ಸ್ಟ್ರಾಂಗ್ ಆಗಿ ನಿಮ್ಗೆ ಯೂರಿನ್ ಅನ್ನ ತುಂಬಾ ಹೊತ್ತು ಕಂಟ್ರೋಲ್ ಮಾಡ್ಕೊಳ್ಳೋ ಒಂದು ಶಕ್ತಿ ಬರುತ್ತೆ. ಇಲ್ಲ ಅಂದ್ರೆ ತುಂಬಾ ವಯಸ್ಸಾದವರಿಗೆಲ್ಲ ಏನಾಗುತ್ತೆ, ಹೊರಗಡೆ ಹೋದವಾಗೆಲ್ಲ ಭಯ ಇರುತ್ತೆ, ಎಲ್ಲಿ ಯೂರಿನ್ ಅನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ವೇನೋ ಅನ್ನೋ ತರ ಭಯ ಇರುತ್ತೆ. ಆ ತರ ಭಯ ಇದ್ದವರನ್ನು ಇದನ್ನ ರೆಗ್ಯುಲರ್ ಆಗಿ ಮಾಡ್ಕೊಬೇಕು. ಇಲ್ಲ ಎಲ್ಲ ಏಜ್ ಗ್ರೂಪ್ ಅವರು ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆಮೇಲೆ ಏಜ್ ಆದ್ಮೇಲೆ ಪ್ರಾಬ್ಲಮ್ ಏನಾದ್ರೂ ಆಗತ್ತೆ ಅನ್ನೋದಿದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಬಹುದು. ಸೊ ಎಲ್ಲರೂ ಇದನ್ನ ಮಾಡೋದು ಒಳ್ಳೇದು. ಈ ಕೆಗೆಲ್ ಎಕ್ಸರ್ಸೈಸ್ ಅನ್ನ ಈ ತರ ಎಕ್ಸರ್ಸೈಸ್ ಮಾಡ್ಬೇಕಿದ್ರೆ ನಿಮ್ಗೆ ಎಂಟಿ ಸ್ಟಮಕ್ ಬೇಡ, ನೀವು ಎಷ್ಟೊತ್ತಿಗೆ ಬೇಕಿದ್ರೆ ನೀವು ಮಾಡಿ. ಇಲ್ಲ ನಿಮ್ಗೆ ಇದು ಗೊತ್ತಾಗ್ತಿಲ್ಲ, ಈ ಕೆಗೆಲ್ ಎಕ್ಸರ್ಸೈಸ್ ಅನ್ನ ನೀವು ಮಾಡೋಕ್ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ಅದಕ್ಕೆ ಕೆಲವೊಂದು ಯೋಗ ಆಸನನೂ ಇದೆ, ಅದನ್ನ ನೀವು ಮಾಡ್ಕೊಂಡ್ರು ಆಗುತ್ತೆ ಆಲ್ಟರ್ನೇಟಿವ್. ಇಲ್ಲ ಕೆಗೆಲ್ ಎಕ್ಸರ್ಸೈಸ್ ಮಾಡಿ, ಇಲ್ಲ ಅದಕ್ಕೆ ಈಕ್ವಲೆಂಟ್ ಯೋಗ ಎಕ್ಸರ್ಸೈಸ್ ಅನ್ನ ಮಾಡ್ಬೇಕಾಗತ್ತೆ. ಯಾವುದು ಅಂತ ನಿಮ್ ಚಾಯ್ಸು. ಈ ಕೆಲವೊಬ್ಬರಿಗೆ ವಯಸ್ಸಾದವರಿಗೆ ಯೋಗ ಮಾಡಕ್ಕಾಗಲ್ಲ, ತುಂಬಾ ಏಜ್ ಆದವರಿಗೆ ಯೋಗ ಎಕ್ಸರ್ಸೈಸ್ ಅನ್ನ ಮಾಡೋಕ್ಕಾಗಲ್ಲ, ಅವರಂತೂ ಆರಾಮಾಗಿ ಕೆಗೆಲ್ ಎಕ್ಸರ್ಸೈಸ್ ಅನ್ನು ಮಾಡ್ಬೋದು. ಇಲ್ಲ ಎರಡನ್ನೂ ಮಾಡ್ತೀರಾ ಅಂದ್ರೂ ಅದು ಗುಡ್ಡೇನೆ. ಇಲ್ಲ ಯೋಗ ಎಕ್ಸರ್ಸೈಸ್ ಒಂದನ್ನೇ ಮಾಡ್ತೀರಾ, ಕೆಗೆಲ್ ಎಕ್ಸರ್ಸೈಸ್ ಏನ್ ಮಾಡಲ್ಲ ಅಂತಂದ್ರೆ ಅದೊಂದು ಓಕೆ. ಬಟ್ ಯಾವ್ದಾದ್ರು ಒಂದು ವೇದಲ್ಲಿ ನೀವು ಈ ಕೆಗೆಲ್ ಎಕ್ಸರ್ಸೈಸ್ ಅನ್ನ ನೀವು ಮಾಡ್ಬೇಕಾಗತ್ತೆ. ಇನ್ನೊಮ್ಮೆ ಬೇಕಿದ್ರೆ ಹೇಳ್ತೀನಿ, ನೋಡ್ಕೊಳ್ಳಿ ಕೆಗೆಲ್ ಎಕ್ಸರ್ಸೈಸ್ ಅನ್ನ ಹೇಗೆ ಮಾಡೋದು ಅಂತ. ಅಂದ್ರೆ ನಿಮ್ಗೆ ತುಂಬಾ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಅರ್ಜೆಂಟ್ ಇದೆ, ನೀವೆಲ್ಲ ಹೊರಗಡೆ ಇದ್ದೀರಾ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಕೊಂತೀರಾ ಅಂದ್ರೆ ಸ್ಕ್ವೀಸ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂತೀರಾ, ಅಥವಾ ನೀವು ಯೂರಿನ್ಗೆ ಕೂತಿರ್ತೀರಾ, ಅಥವಾ ನೀವು ಯೂರಿನ್ ಪಾಸ್ ಮಾಡ್ತಿರ್ತೀರಾ, ಸಡನ್ ಆಗಿ ನಿಮ್ಗೆ ಸ್ಟಾಪ್ ಮಾಡ್ಬೇಕು ಯೂರಿನ್ ಪಾಸ್ ಮಾಡೋದನ್ನ, ನೀವು ಅಲ್ಲಿಂದ ಎದ್ಕೊಬೇಕು. ಸೊ ಅವಾಗ ನೀವು ಹೆಂಗ್ ಕಂಟ್ರೋಲ್ ಮಾಡ್ಕೊಂತೀರಾ, ಸ್ಕ್ವೀಸ್ ಮಾಡಿ ಆ ತರ ಸ್ಕ್ವೀಸ್ ಮಾಡ್ಬೇಕು, ಆಮೇಲೆ ರಿಲೀಸ್ ಮಾಡೋದು, ಸ್ಕ್ವೀಸು ಆಮೇಲೆ ರಿಲೀಸು, ಸ್ಕ್ವೀಸು ರಿಲೀಸು. ಈ ತರ ನೀವು 20 ಟೈಮ್ಸ್ ಆದ್ರೂ ಎವ್ರಿ ಡೇ ಮಾಡ್ಬೇಕಾಗುತ್ತೆ. ಇನ್ನು ಈ ತರ ಎಕ್ಸರ್ಸೈಸ್ ಮಾಡಕ್ ಗೊತ್ತಾಗ್ತಿಲ್ಲ ಅನ್ನೋರಿಗೆ ನಾನು ಯೋಗ ಎಕ್ಸರ್ಸೈಸ್ ಅನ್ನ ತೋರಿಸ್ತೀನಿ, ನೀವು ಅದನ್ನು ಬಿಟ್ಟಿದ್ದು ಫಾಲೋ ಮಾಡ್ಬೋದು. ಸಿಂಪಲ್ ಆಗಿ ಒಂದು 4-5 ಆಸನವನ್ನ ತೋರಿಸ್ತೀನಿ, ಅದನ್ನ ನೀವು ಮಾಡ್ಕೊಂಡು ಹೋಗ್ಬಹುದು. ಕ್ಯಾಟ್ ಅಂಡ್ ಕೌ ಪೋಸ್ ಇದಂತೂ ವೆರಿ ಸಿಂಪಲ್ ಆಗಿದೆ, ಆರಾಮಾಗಿ ವಯಸ್ಸಾದವರು ಮಾಡ್ಬೋದು. ನೆಕ್ಸ್ಟ್ ಬಟರ್ಫ್ಲೈ ಪೋಸ್. ಇದರಲ್ಲಿ ವೇರಿಯೇಷನ್ಗಳು ಇರುತ್ತೆ, ನೀವು ವೇರಿಯೇಷನ್ ಅನ್ನು ಬೇಕಿದ್ರು ಮಾಡ್ಬೋದು, ಅಥವಾ ಸಿಂಪಲ್ ಆಗಿ ಇಷ್ಟೇ ಮಾಡ್ತೀರಾ ಅಂದ್ರೂ ಓಕೆ. ಈ ತರ ಫ್ಲಿಪ್ ಮಾಡ್ಬೇಕಾಗತ್ತೆ, ಫಿಕ್ಸ್ಡ್ ಕೌಂಟ್ ಇಟ್ಕೊಂಡು ನೀವು ಇದನ್ನ ಮಾಡಿ. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ವಜ್ರಾಸನದಲ್ಲಿ ಕೂತ್ಕೊಂಡು ಕ್ಯಾಟ್ ಅಂಡ್ ಕೌ ಪೋಸ್ಗೆ ಹೇಗೆ ಮಾಡ್ತೀರೋ ಅದೇ ತರ ಮೂಮೆಂಟ್ ಅನ್ನ ಇಲ್ಲೂ ಮಾಡ್ಬೋದು. ಇದನ್ನು ಆರಾಮಾಗಿ ಮಾಡುವಂತ ಒಂದು ಆಸನನೇ. ಆಮೇಲೆ ಚೇರ್ ಪೋಸ್, ಉತ್ಕಟಾಸನ. ಈ ತರ ಹೋಲ್ಡ್ ಮಾಡ್ಬೇಕಾಗತ್ತೆ, ಬೆಂಡ್ ಮಾಡ್ಕೊಂಡು ಸ್ಟೇ ಮಾಡಿ ಸ್ವಲ್ಪ ಹೊತ್ತು.
ನೆಕ್ಸ್ಟ್ ಬರೋದು ಬ್ರಿಡ್ಜ್ ಪೋಸ್. ಇದರಲ್ಲೂ ಅಷ್ಟೇ ವೇರಿಯೇಷನ್ ಮಾಡ್ಬೋದು, ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ಅಥವಾ ನೀವು ಒಂದು ಫ್ಯೂ ಕೌಂಟ್ಸ್ ಸ್ಟೇ ಮಾಡ್ತೀರಾ ಅಂದರೆ ಅದನ್ನು ಓಕೆ, ನಿಮ್ಗೆ ಹೆಂಗೆ ಕಂಫರ್ಟೇಬಲೋ ಆ ಥರ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಪಪ್ಪಿ ಪೋಸ್. ಇಲ್ಲೂ ಅಷ್ಟೇ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಬೆಲ್ಲಿ ಬ್ರೀದಿಂಗ್ ಮಾಡ್ತಾ ಆರಾಮಾಗಿ ಒಂದು ಫ್ಯೂ ಸೆಕೆಂಡ್ಸು ಇಲ್ಲಿ ಸ್ಟೇ ಮಾಡಿ. ಆಮೇಲೆ ಬರೋದು ಶಶಾಂಕಾಸನ. ಇಲ್ಲಿ ರಿಲ್ಯಾಕ್ಸ್ಡ್ ಪೋಸ್, ಇದು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಬ್ರೀದಿಂಗ್ ಮಾಡ್ತಾ ನೀವು ಇಲ್ಲಿ ಒಂದು ಫ್ಯೂ ಸೆಕೆಂಡ್ಸು ಇರ್ಬೋದು. ಇನ್ನು ತುಂಬ ಆಸನಗಳಿದೆ, ಚಕ್ರಾಸನ, ಸರ್ವಾಂಗಾಸನ, ಹಲಾಸನ, ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಸೊ ನೋಡಿದ್ರಲ್ಲ, ನೀವು ಯಾವ ಥರ ಬೇಕಿದ್ರೂ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಡೈಲಿ ರೂಟೀನಲ್ಲಿ. ಎಕ್ಸಸೈಸ್ ಬೇಕಿದ್ರೂ ಮಾಡಿ, ಅಥವಾ ಪೆಲ್ವಿಕ್ ಮಸಲನ್ನು ಸ್ಕ್ವೀಸ್ ಮಾಡೋ ಎಕ್ಸಸೈಸನ್ನು ಅಷ್ಟೇ ಮಾಡ್ತೀರಾ ಅಂದ್ರೂ ಓಕೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇದೆಯೋ ಅದನ್ನು ಮಾಡ್ಕೊಂಡು ಹೋಗಿ. ಯಾರಿಗೆಲ್ಲ ಈ ಕೆಗೆಲ್ ಎಕ್ಸಸೈಸ್ನ ಅವಶ್ಯಕತೆ ಇದೆ ಅನಿಸುತ್ತೋ ಅವರಿಗೆ ಪ್ಲೀಸ್ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.